ಎಲೆಕ್ಷನ್ ಬೆಂಚ್ ಕಾಮಿಡಿ ಪಂಚ್ ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ. ಇಂಥದ್ದನ್ನೆಲ್ಲ ಹಾಸ್ಯದ ಬಾಣ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ ಚುನಾವಣಾ ಚುರುಮುರಿ. ನೋಡಿ, ಎಂಜಾಯ್ ಮಾಡಿ. ಟಿಪ್ಪು ಸುಲ್ತಾನನ ಮೆರವಣಿಗೆ ಮಾಡೋಂಥ 4 ಹಿಂದೂಗಳು ನಮ್ಮ ದೇಶನಾಗ ಅದ. ತಪ್ಪು ಸಹಿತ ನೀವು ಸಾಬ್ರಿಗೆ ಓಟ್ ಹಾಕ್ಬಾರ್ದು. ಏನಂದ್ರಿ? ಅಯ್ಯೋ, ನಿಮ್ಮ ಯೋಗ್ಯತೆಗೆ ಸಿಂಪ್ಲಿ ಸೂಪರ್ ಸರ್. ಬಾಬಾ ಅಮಾವಾಸ್ಯೆಗೂ ಹುಣ್ಣಿಮೆಗೋ ಕಾಣಿಸ್ಕೊಳ್ಳೋ ಯತ್ನಾಳ್ ಸಾಹೇಬ್ರು ಸಾಬ್ರು ಬೀಳೋ ಓಟ್ನೆಲ್ಲ ನಿಂಬೆ ಹಿಂಡ್ದಂಗೆ ಹಿಂಡಿ ಬಿಸಾಕ್ಬಿಡ್ತು ಹೋಗತ್ಲಾಗೆ. ಸಾಬ್ರಿಗೆ ಓಟ್ ಹಾಕ್ಬಾರ್ದು. ಈ ಮಾತನ್ನ ನಮ್ಮ ಚಾಮರಾಜಪೇಟೆ ಜಮೀರ್ ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ನಾಲ್ಗೆ ಕಚ್ಕೊಂಡು ನಿಂತ್ಕೊಂಡ್ಬಿಡ್ತದೆ ಯತ್ನಾಳ್ರೆ. ಈ ವಿಷಯನ ಸಿದ್ದರಾಮಣ್ಣವ್ರಿಗೆ ಹೇಳ್ಬೇಕು. ಆ ಎಡಿಟ್ರೆ ಪ್ಲೀಸ್ ಬ್ರಿಂಗಿ ಮೈಸೆ. ನಾನು ಕೂಡ ದೇವಸ್ಥಾನಕ್ಕೆ ಹೋಗ್ತೀನಿ. ಆಮೇಲೆ ಅವ್ನು ಯಾವನೋ ಒಬ್ಬ ಕೆಲಸಕ್ಕೆ ಬಂದ ಸಿದ್ದರಾಮಯ್ಯ, ನಮ್ಮಪ್ಪ ಇಟ್ಟಿರೋದು ಹೆಸರು ಸಿದ್ದರಾಮಯ್ಯ ಅಂತ. ಮುಂದುವರಿಸಿ. ಅವನು ಸಿದ್ದರಾಮುಲ್ಲಾ ಖಾನ್ ಅಂತ. ಸಿದ್ದರಾಮುಲ್ಲಾ ಖಾನ್ ಏನಂದ್ರಿ? ನೀವು ಚಾಮರಾಜಪೇಟೆ ಜಮೀರ್ ಅವ್ರನ್ನ ಸೊಂಟಕ್ಕೆ ಕಟ್ಕೊಂಡು ಓಡಾಡ್ತಿರಲ್ಲ, ಜನ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಈಗ ಅಲ್ಲಿ ಯತ್ನಾಳು ಸಾಬ್ರಿಗೆ ಓಟ್ ಹಾಕ್ಬೇಡಿ ಅಂತ ಸಾಂಬ್ರಾಣಿ ಹೊಗೆನ ಜೋರಾಗಿ ಆಡಿಸ್ತಾವ್ರೆ. ಇವೆಲ್ಲ ಬಿಟ್ಬಿಡಿ. ಯಾಕಪ್ಪ? ನಾವು ಏನ್ ಜನರಿಗೆ ಮಾಡಿದೀವಿ ಮತ್ತೆ ಏನ್ ಮಾಡ್ತೀವಿ ಮಾಡಿ ಅದನ್ನ ಹೇಳಿ ಜನರ ಹತ್ರ. ಹೌದಾ? ಅಲ್ಲಿ ಸಿಎಂ ಬೊಮ್ಮಾಯಿ ಅವರು ನಾವೇ ಎಲ್ಲ ಮಾಡಿರೋದು ಅಂತ ಬೋರ್ಡ್ ತಗ್ಲಾಕೊಂಡು ಓಡಾಡ್ತಾವ್ರೆ. ಅವೆಲ್ಲ ನಾವು ಮಂಜೂರು ಮಾಡಿದ್ದವು. ವಾ, ಅಡಿಗೆ ಮಾಡೋರು ನಾವು, ತಯಾರು ಮಾಡೋರು ನಾವು, ಕೊಡ್ಸಕ್ ಮಾತ್ರ ಅವ್ರು ಬರ್ತಾರೆ. ಅಯ್ಯೋ, ಅವರು ಅಡಿಗೆನಾರು ಮಾಡ್ಕೊಳ್ಳಿ, ಅಂಡು ಬಡ್ಕೊಂಡಾರು ನಗ್ಕೊಳ್ಳಿ. ನೀವು ಮೊದ್ಲು ಕ್ಷೇತ್ರನ ಹುಡ್ಕೊಳ್ಳಿಯಪ್ಪ. ಏ ಕೌಂಡ್ರೆ ಉದಾರ ಹಮಾರ ಚಾಮರಾಜಪೇಟೆ ಕೋ ಜಮೀರ್ ಬೈ ಕೋ ಬ್ಲಾವಾ ಬ್ರಿಂಗಿ ಮೈಸೆ. ಅಲ್ಲ ನಟರಾಜ ಬರ್ತಾನಲ್ಲ, ಇನ್ಯಾರಿಗೂ ನೆಮ್ಮದಿಗೆ ಇಲ್ಲ. ಜಮೀರಣ್ಣ, ನೀವು ಹಂಗಾಮ ಅನ್ಕೊಂಡು ಹಲ್ ಕಡ್ದಿದ್ದು ಸಾಕು. ಏನು ಈ ಸರ್ತಿ ಸೆಂಚುರಿ ಹೊಡಿತೀರಾ ಹೆಂಗೆ? ನಾನು ಹೇಳ್ತಾ ಇದ್ದೀವಿ, ಬರ್ದಿಟ್ಕೊಳ್ಳಿ. 150 ದಾಟ್ರು ಆಶ್ಚರ್ಯ ಪಡಬೇಡಿ. ಏನಂದ್ರಿ? 150 ದಾಟ್ರು ಆಶ್ಚರ್ಯ ಪಡಬೇಡಿ. ಚೆನ್ನಾಗಿ ಮಾತಾಡ್ತೀರಪ್ಪ. ಬಡವ್ರಿಗೆ ಒಳ್ಳೇದಾಗ್ಬೇಕಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇದ್ದ, ಅದು ಸಿದ್ದರಾಮಯ್ಯನ ಅಂತಾನೆ ಜನತೆ. ಕೈಲಾಗ ಸ್ವಲ್ಪ ಘಾಟ ಆಯ್ತು, ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. 150 ದಾಟ್ರು ಆಶ್ಚರ್ಯ ಪಡಬೇಡಿ. ಬಾಬಾ ಸಿದ್ದರಾಮಯ್ಯನವ್ರ ಹೆಗ್ಲ ಮೇಲೆ ಶಾಲು ಹೆಂಗೆ ಫಿಕ್ಸ್, ಇದು ಹಂಗೆ ಸಿದ್ದರಾಮಯ್ಯನವ್ರನ್ನ ಕಚ್ಕೊಂಡು ಇದ್ಬಿಡುತ್ತೆ ಕಣೋ, ಬೇತಾಳ ತರ. ಅದಿರ್ಲಿ ಎಡಿಟ್ರೆ, ನಮ್ಮ ಕುಮಾರಣ್ಣವರು ಕೊನೆ ಚುನಾವಣೆ ಅಂತ ಮೊಳೆ ಹೊಡಿತಾವ್ರಂತಲ್ಲಪ್ಪ. ಯಾಕೆ? ಯಡಿಯೂರಪ್ಪನವ್ರಿಗೆ ಕಂಪ್ನಿ ಕೊಡಕ್ಕೆ ಅವರು ಏನಾದ್ರು ರಾಜಕೀಯ ಬಿಟ್ಬಿಟ್ರ ಹೆಂಗಪ್ಪ? ರಾಜಕೀಯ ನಾನು ಬಿಡಲ್ಲ. ಮತ್ತೊಮ್ಮೆ ಹೇಳು. ನಾನು ಬಿಡಲ್ಲ. ಹೇಳು ಮತ್ತೊಮ್ಮೆ. ರಾಜಕೀಯ ನಾನು ಬಿಡಲ್ಲ. ನಾನು ವಿಧಾನಸಭೆಗೆ ಈ 5 ವರ್ಷದ ಕೊನೆ ಚುನಾವಣೆ ಅಂತ ಹೇಳಿ ರಾಜಕೀಯ ಬಿಡ್ತೀನಿ ಅಂತ ಹೇಳಿದಿನ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಇದೇನಿದು ಕೊನೆ ಚುನಾವಣೆ ಅಂತ ಸ್ಟೇಜ್ ಮೇಲೆ ಡೈಲಾಗ್ ಹೊಡ್ಕೊಂಡು ಒತ್ತೆ ಮಾಡ್ಕೊಂಡ್ಬಿಟ್ರಂತೆ. ಅಂದ್ರೆ ಖರ್ಚಿಫ್ನ ಒತ್ತೆ ಮಾಡ್ಕೊಂಡ್ಬಿಟ್ರಂತಲ್ಲಪ್ಪ, ಕಣ್ಣೀರ್ ಹಾಕೊಂಡು. ಆ ಟೈಮಲ್ಲಿ ಭಗವಂತ ತನ್ನೆಲ್ಲ ಬರೀತಾನೆ ನಡೀತಾ ಇರ್ತಾರೆ. ಏನ್ ಹೇಳ್ತಾ ಇದೆಯೋ ನಂಗೊಂದು ಅರ್ಥ ಆಗ್ತಿಲ್ಲ. ನಮಸ್ತೆ, ಏನಿದು ಅವಸ್ಥೆ? 5 ವರ್ಷದ ಸರ್ಕಾರ ತಂದು ಅದನ್ನ ಸಂಪೂರ್ಣಗೊಳಿಸಿ ಆಮೇಲೆ ನಂತರ ನಾನು ಸ್ವಲ್ಪ ರೆಸ್ಟ್ ತಗೋಬೇಕಲ್ಲ. ನಿಮ್ಗೆ ಯಾಗ ಅನುಕೂಲವಾಗಿ ಮಾಡಿ. ಹೌದೌದು, ರೆಸ್ಟ್ ತಗೋಬೇಕಾದೆ. ಈ ಸರಿ ಹೋಟ್ಲು ಬೇಡ, ರೆಸಾರ್ಟೇ ಬುಕ್ ಮಾಡ್ಕೊಂಬಿಡಿ. ಎಡಿಟ್ರೆ ನಡೀರಿಯಪ್ಪ, ಬಿಟ್ರೆ ನಮಗೂ ರೆಸ್ಟ್ ಕೊಟ್ಬಿಡ್ತಾರೆ. ಕೆಲಸ ಮಾಡೋಣ. ಚುನಾವಣಾ ಚುರುಮುರಿ.